ಸೊ ಓಣಂ ಹಬ್ಬ ಬಂದ್ಬಿಟ್ಟು ಕೇರಳ ರಾಜ್ಯದ ಒಂದು ಪ್ರಮುಖವಾದ ಹಬ್ಬ. ನಿನ್ನೆ ಈದ್ ಎ ಮಿಲಾದ್ ಅಂತ ಹೇಳಿ ಒಂದು ಹಬ್ಬ ಇತ್ತು, ಕರೆಕ್ಟಾ? ಸೊ ಸುಮಾರು ಜನರಿಗೆ ನಮ್ಮೆಲ್ರಿಗೂ ಗವರ್ಮೆಂಟು ಹಾಲಿಡೇ ಅನೌನ್ಸ್ ಮಾಡಿರುತ್ತೆ, ಒಂದು ಫೆಸ್ಟಿವಲ್ ಇರುತ್ತೆ. ಆದರೆ ಆ ಫೆಸ್ಟಿವಲ್ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ, ಅದರ ವಿಶೇಷತೆ ಏನು, ಸ್ಪೆಷಲ್ ಏನು ಅನ್ನೋ ಒಂದು ಇನ್ಫಾರ್ಮೇಶನ್ ನಮಗೆ ಗೊತ್ತಿರೋದಿಲ್ಲ. ಇಸ್ಲಾಂ ಧರ್ಮದ ಕೊನೆಯ ಪ್ರಾಫಿಟ್ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮ ದಿನವನ್ನ ಈದ್ ಎ ಮಿಲಾದ್ ಅಂತ ಹೇಳಿ ಆಚರಣೆಯನ್ನ ಮಾಡ್ತಾರೆ. ಇಸ್ಲಾಂ ಧರ್ಮದ ಒಂದು ಲಾಸ್ಟ್ ಪ್ರಾಫಿಟ್ ಅವರು ಮೊಹಮ್ಮದ್ ಪೈಗಂಬರ್ ಅವರು ಜಗತ್ತಿಗೆ ಶಾಂತಿ, ಸೌಹಾರ್ದತೆ, ಕರುಣೆ, ಸಹಾಯ ಮಾಡೋದು ಇತ್ಯಾದಿ ಮೌಲ್ಯಗಳನ್ನ, ಮಾನವೀಯ ಮೌಲ್ಯಗಳನ್ನ ಅವರು ಸಂದೇಶ ನೀಡಿದ್ದಾರೆ. ಅವರನ್ನ ನೆನೆಸ್ಕೊಳ್ಳಲಿಕ್ಕೆ, ಅವರ ಸಂದೇಶಗಳನ್ನ ನೆನಪಿಸ್ಕೊಳ್ಳೋದಕ್ಕೆ, ಸದಾ ಜಾಗೃತವಾಗಿ ಇಟ್ಕೊಳ್ಳೋದಕ್ಕೆ, ಮತ್ತೆ ಸಮಾಜದಲ್ಲಿ ಅದನ್ನ ಪ್ರಚಾರ ಮಾಡಲಿಕ್ಕೆ ಆ ದಿನವನ್ನ, ಅವರು ಹುಟ್ಟಿದ ದಿನವನ್ನ ಈದ್ ಎ ಮಿಲಾದ್ ಅಂತ ಹೇಳ್ತಾರೆ. ಇಸ್ಲಾಮಿನಲ್ಲಿ ಎರಡು ಪ್ರಮುಖವಾದ ಪಂಗಡಗಳಿದೆ, ಒಂದು ಸುನ್ನಿ ಮತ್ತು ಒಂದು ಶಿಯಾ ಅಂತ ಹೇಳಿ. ಸೊ ಅಕಾರ್ಡಿಂಗ್ ಟು ದ ಇಸ್ಲಾಮಿಕ್ ಕ್ಯಾಲೆಂಡರು, ಸೊ ಬೇರೆ ಬೇರೆ ದಿನ ಈ ಎರಡು ಪಂಗಡಗಳು ಈ ಹಬ್ಬವನ್ನ ಆಚರಣೆಯನ್ನ ಮಾಡುತ್ತೆ. ಸೊ ಈ ಹಬ್ಬದ ಸಮಯದಲ್ಲಿ ಮದ್ರಾಸಗಳನ್ನ ಮತ್ತೆ ಮಸೀದಿಗಳನ್ನ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡ್ತಾರೆ. ಹಾಗೇನೆ ಒಂದು ಪ್ರೊಸಿಷನ್ ಮೆರವಣಿಗೆ ಹೋಗ್ತಾರೆ. ಪ್ರಾಫೆಟ್ ಮೊಹಮ್ಮದ್ ಪೈಗಂಬರ್ ಅವರ ಸಂದೇಶಗಳನ್ನ ಪ್ರತಿಬಿಂಬಿಸೋದಕ್ಕೆ, ಅವರ ಸಂದೇಶಗಳನ್ನ ಸಾರೋದಕ್ಕೆ ಒಂದು ಶಾಂತಿಯುತವಾದ ಮೆರವಣಿಗೆಯನ್ನ ಅವರು ಮಾಡ್ತಾರೆ. ಹಾಗೇನೆ ಈ ಸಂದರ್ಭದಲ್ಲಿ ತುಂಬಾ ಟ್ರೆಡಿಷನಲ್ ಆದ, ಡೆಲಿಷಿಯಸ್ ಆದ ಒಂದು ಫುಡ್, ಆಹಾರವನ್ನ ಕೂಡ ತಯಾರು ಮಾಡ್ತಾರೆ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಬಡವರಿಗೆ, ಅನಾಥರಿಗೆ ದಾನವನ್ನ ಮಾಡ್ತಾರೆ. ಸೊ ಬಡವರಿಗೆ, ಅನಾಥರಿಗೆ, ನಿರ್ಗತಿಕರಿಗೆ ನಾವು ಸಹಾಯ ಮಾಡಿದಾಗ, ದಾನ ಮಾಡಿದಾಗ ಆ ದೇವರು ಅಲ್ಲಾಹನಿಗೆ ಏನಾಗುತ್ತೆ, ಸಂತೋಷ ಆಗುತ್ತೆ, ಖುಷಿ ಆಗುತ್ತೆ. ಶ್ರೀಲಂಕಾದಲ್ಲಿ, ಪಾಕಿಸ್ತಾನದಲ್ಲಿ, ಬಾಂಗ್ಲಾದಲ್ಲಿ ಮತ್ತೆ ಜರ್ಮನ್ನು, ರಷ್ಯಾ ದೇಶಗಳಲ್ಲೂ ಸಹ ಸೆಲೆಬ್ರೇಷನ್ ಮಾಡ್ತಾರೆ. ಆಮೇಲೆ ಇನ್ನೊಂದು ಮಾಹಿತಿ ಏನಪ್ಪಾ ಅಂದ್ರೆ, ಇಸ್ಲಾಮಿನಲ್ಲಿ ಒಂದು ಐಡಿಯಲ್ ವರ್ಷಿಪ್ ಇಲ್ಲ. ಈಗ ನಾವು ಹಿಂದೂಗಳೆಲ್ಲ ಒಂದು ಮೂರ್ತಿಯನ್ನ, ಒಂದು ಫೋಟೋವನ್ನ ಇಟ್ಟು ಪೂಜೆ ಮಾಡೋದೇನಿದೆ, ಆ ಪದ್ಧತಿ ಪ್ರಾಕ್ಟೀಸ್ ಅವರಲ್ಲಿ ಇಲ್ಲ. ಗಾಡ್ ಒಂದು ಇನ್ವಿಸಿಬಲ್, ಕಣ್ಣಿಗೆ ಕಾಣದ ದೇವರು. ಆ ದೇವರಿಗೆ ಯಾವುದೇ ರೂಪ, ಆಕಾರ ಇಲ್ಲ. ಹಾಗಾಗಿ ಅವರು ಯಾವುದೇ ಒಂದು ಐಡಿಯಲ್ ವರ್ಷಿಪ್ ಅನ್ನ ಮಾಡೋದಿಲ್ಲ. ಸೊ ಹಾಗಾಗಿ ನಾವು ಇವನ್ ಮೊಹಮ್ಮದ್ ಪ್ರಾಫೆಟ್ ಅವ್ರ ಫೋಟೋ ಕೂಡ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಇವಾಗ. ಓಕೆ, ಥ್ಯಾಂಕ್ ಯು. ಇಷ್ಟೆಲ್ಲ ವಿಚಾರಗಳನ್ನ ಇಟ್ಕೊಂಡು ಈ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಯಾವುದೇ ಹಬ್ಬ ಆಚರಣೆ ಇರ್ಬೋದು, ಅದರ ಬಗ್ಗೆ ಒಂದು ಸ್ವಲ್ಪ ತಿಳುವಳಿಕೆಯನ್ನು ನಾವು ಮೂಡಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಮಾಹಿತಿಯನ್ನು ನಿಮ್ಗೆ ನಾನು ನೀಡಿದ್ದೇನೆ. ಇದು ನಿಮ್ಗೆಲ್ಲ ಇಷ್ಟ ಆಗಿದೆ ಅಥವಾ ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೀನಿ. ವಂದನೆಗಳು ಎಲ್ರಿಗೂ.